ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಜರೇನಿಯಂ ಗಿಡಗಳು ತುಂಬ ಹೂ ಬಿಡಬೇಕು ಅಂತ ಹೇಳಿದರೆ ಯಾವ ಗೊಬ್ಬರನ ಹಾಕಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಜರೇನಿಯಂ ಗಿಡಗಳು ತುಂಬ ಹೂ ಬಿಡೋ ಗಿಡ ಆಗಿರೋದ್ರಿಂದ ಅದಕ್ಕೆ ನಾವು ಫರ್ಟಿಲೈಸರ್ಗಳನ್ನ ಕೊಡ್ತಾನೆ ಇರಬೇಕು. ತಿಂಗಳಿಗೆ ಒಂದು ಸಲ ಅಥವಾ 2 ಸಲನಾದರೂ ಕೊಡ್ತಾನೆ ಇರಬೇಕು. ಇಲ್ಲದಿದ್ದರೆ ಮೊಗ್ಗುಗಳು ಕಡಿಮೆ ಆಗ್ತಾ ಬರುತ್ತೆ. ನಾವು ಫರ್ಟಿಲೈಸರ್ ಕೊಡ್ತಾ ಇದ್ದಷ್ಟು ಹೆಚ್ಚೆಚ್ಚು ಮೊಗ್ಗು ಬರುತ್ತೆ ಮತ್ತು ಹೂ ಕೂಡ ಬರುತ್ತೆ. ನೋಡಿ, ಒಂದಾದ್ಮೇಲೆ ಒಂದು ಈ ಥರ ಮೊಗ್ಗು ಬರಬೇಕು ಅಂತ ಹೇಳಿದರೆ ನಾನು ಯಾವ ಗೊಬ್ಬರ ಕೊಡ್ತೀನಿ ಅಂತ ನೋಡೋಣ ಬನ್ನಿ. ನೋಡಿ, ಇದು ಹಸುವಿನ ಸಗಣಿ ಗೊಬ್ಬರ. ಇದು ಚೆನ್ನಾಗಿ ಒಣಗಿ ಪುಡಿ ಪುಡಿ ಆಗಿದೆ, ಹಸಿ ಸಗಣಿ ಅಲ್ಲ. ನಾನು ಮಳೆಗಾಲದಲ್ಲಿ 6 ತಿಂಗಳ ಮುಂಚೆನೇ ಹಾಕಿಟ್ಟಿದ್ದೆ. ಇದನ್ನು ನೆರಳಲ್ಲೇ ಹಾಕಿಟ್ಟಿದ್ದೆ. ಬಿಸಿಲಲ್ಲಿ ಒಣಗಿಸ್ಬಾರ್ದು, ಯಾವಾಗಲೂ ಸಗಣಿ ಗೊಬ್ಬರನ ನೆರಳಲ್ಲೇ ಹಾಕಿಟ್ಕೊಳ್ಬೇಕು. ಈ ರೀತಿ ಯಾವ ರೀತಿ ನೆಶೆ ಪುಡಿ ಥರ ಆಗಿದೆ ನೋಡಿ. ಈ ಥರ ಇರೋ ಸಗಣಿ ಗೊಬ್ಬರಗಳನ್ನ ನಾವು ಜರೇನಿಯಂ ಗಿಡಗಳಿಗೆ ಹಾಕ್ಕೊಡೋದ್ರಿಂದ ತುಂಬ ಮೊಗ್ಗುಗಳು ಕೂಡ ಬರುತ್ತೆ ಮತ್ತು ಹೂವು ಕೂಡ ತುಂಬ ಚೆನ್ನಾಗಾಗುತ್ತೆ ಮತ್ತು ಗಿಡ ಕೂಡ ತುಂಬ ಖುಷಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಎಲ್ಲ ಜರೇನಿಯಂ ಗಿಡಗಳಿಗೂ ಒಂದೊಂದು ಹಿಡಿಯಷ್ಟು ಹಾಕ್ಕೊಡ್ತಾ ಬರ್ತೀನಿ ಮತ್ತು ನಾನು ಕಟ್ ಮಾಡಿರೋ ಹೂಗಳನ್ನ ಕೂಡ ಅದರೊಳಗಡೆ ಹಾಕ್ತಾ ಇರ್ತೀನಿ, ಪಾಟ್ ಒಳಗಡೆ. ಅದು ಕೂಡ ಕಾಂಪೋಸ್ಟ್ ಆಗುತ್ತೆ ಅಂತೇಳಿ. ಈಗ ಇದಕ್ಕೆ ಒಂದೊಂದು ಹಿಡಿಯಷ್ಟು ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎಲ್ಲ ಪಾಟ್ಗಳಿಗೂ ಇದೇ ಥರ ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಎಲ್ಲ ಪಾಟ್ಗಳಿಗೂ ಹಾಕ್ಕೊಂಡಾಗಿದೆ. ಇದೇ ಥರ ನಾನು ಹಾಕ್ಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಡ್ಬೇಕು. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಡ್ಬೇಕು. ಆಗ ತುಂಬ ಚೆನ್ನಾಗಿ ನಿಮ್ಮ ಜರೇನಿಯಂ ಗಿಡಗಳಲ್ಲಿ ತುಂಬ ಹೂ ಬಿಡುತ್ತೆ. ಇನ್ನು ಇದೇ ಥರ ಬೇರೆ ಫರ್ಟಿಲೈಸರ್ ಕೂಡ ಇದೆ, ಅದನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.